ಬ್ರೋ ಹಾಯ್ ಹ್ಯಾಪಿ ಸೋಲ್ಸ್, ಲೈಕ್ ಹ್ಯಾಪಿ ಸೋಲ್ಸ್ ಅಂತಲೇ ಕರಿತೀನಿ ನಿಮ್ಮನ್ನೆಲ್ಲ. ಸೊ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಇದೆಲ್ಲ ಹೊಸದು, ಬಟ್ ಮಾಡ್ತೀನಿ ಅಂತ ನಂಬಿಕೆ ಇದೆ. ಸೊ ನಾನು ಇವತ್ತು ಸ್ಟಾರ್ಟ್ ಮಾಡ್ತಿರೋದು ವ್ಲಾಗಿಂಗ್ ಎಲ್ಲಿಂದ ಅಂದರೆ ಕ್ರಿಸ್ಟಲ್ ಶಾಪು. ಸುಮಾರು ಜನಕ್ಕೆ ಈ ಕ್ರಿಸ್ಟಲ್ ಶಾಪು ಇರೋದೇ ಗೊತ್ತಿಲ್ಲ ನಮ್ಮ ಏರಿಯಾದಲ್ಲಿ. ಸೊ ಅಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಬಂದೆ. ಆ್ಯಕ್ಚುಲಿ ತೋರಿಸೋಣ, ನಿಮಗೂ ತೋರಿಸೋಣ ಅಂತ. ಕ್ಲೋಸ್ ಇದೆ ಇವತ್ತು, ಸ್ಯಾಟರ್ಡೇಸ್ ಕ್ಲೋಸ್ ಇರುತ್ತೆ, ನಾನು ಮರ್ತೋಗಿದ್ದೀನಿ. ಆ್ಯಂಡ್ ಇವತ್ತು ನಾನೇನೇನು ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ. ಸೊ ಆಲ್ರೆಡಿ ವರ್ಕೌಟ್ ಎಲ್ಲ ಮುಗೀತು, ವರ್ಕೌಟ್ ಆಗಿ ಬ್ರೇಕ್ಫಾಸ್ಟು ಆಯಿತು. ಸೊ ನನ್ನ ಇಂಟೆನ್ಷನ್ ಏನಂದರೆ, ಲೈಕ್ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರೋದೇನೆಂದರೆ, ನನ್ನ ಕಡೆಯಿಂದ ಏನಾದರೂ ಇನ್ಫಾರ್ಮೇಷನ್, ಲೈಕ್ ಇನ್ನೊಬ್ರಿಗೆ ನಾಲೆಜ್ ಆಗ್ಬೋದು, ಏನಾದರೂ ಪಾಸ್ ಮಾಡೋಕ್ಕಾಗುತ್ತೇನೋ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯೆನ್ಸ್ ಆಗ್ಬೋದು, ನನ್ನ ಲೈಫಲ್ಲಿ ನಡೀತಿರ್ಬೋದು, ಮತ್ತೊಬ್ರಿಗೆ ಯಾರಿಗೂ ಹೆಲ್ಪ್ ಆಗ್ಬೋದು. ಯಾಕಂದರೆ ನಾನು ಸ್ಟಾರ್ಟ್ ಮಾಡಿರೋ ಫಿಟ್ನೆಸ್ ಜರ್ನಿಗಳಾಗ್ಬೋದು, ಒಂದು ಕೆರಿಯರಲ್ಲಾಗ್ಬೋದು, ಎಷ್ಟೋ ವಿಷಯಗಳು ನಾನು ತಿಳ್ಕೊಬೇಕಂತ ಆಸೆಯಿಂದ ಯೂಟ್ಯೂಬೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ವರ್ಕೌಟ್ ಆಗ್ಬೋದು, ಬಟ್ಟೆಗಳ ಬಗ್ಗೆ, ಫೋನ್ಗಳ ಬಗ್ಗೆ. ಸೊ ನನ್ನಿಂದನೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದೇ ಒಂದು ಇಂಟೆನ್ಷನಿಂದ ನಾನು ಸ್ಟಾರ್ಟ್ ಮಾಡಿರೋ ವ್ಲಾಗಿಂಗು, ಮತ್ತೇನೂ ಇಲ್ಲ. ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ಸೊ ಆದಷ್ಟು ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾಕಂದರೆ ನಾನು ಬೆಳಗ್ಗೆ ಎದ್ದೋಳೋದು 4 ಗಂಟೆಗೆ, ಎದ್ದು ನಾನು ಮಲಗೋಷ್ಟಲ್ಲೇ 11-11:30 ಆಗುತ್ತೆ. ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾಲೆಜ್ ಕೊಡೋಕ್ಕೆ, ಬಿಲ್ಡ್ ಮಾಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಸೊ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ತುಂಬ ವ್ಲಾಗ್ಸ್ ಬರುತ್ತೆ, ಕಾಯ್ತಾಯಿರಿ. ಸೊ ಈಗ ಹೇರ್ ಕಟ್ ಮಾಡ್ಸೋಕ್ಕೆ ಹೋಗೋಣ, ಬನ್ನಿ ಹೋಗೋಣ. ಸೊ ಬಂದೆ ಲೊಕೇಶನ್ಗೆ. ಸೊ ಆ್ಯಕ್ಚುಲಿ ಇದು ಬಂದು 3rd ಫ್ಲೋರಲ್ಲಿರೋದು, 3rd or 2nd ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಸೊ ಇಲ್ಲೇ ಬರೋದು ನಾನು ಹೇರ್ ಕಟ್ಗೆ ನಾರ್ಮಲಾಗಿ, ಟಾಯ್ ಆ್ಯಂಡ್ ಗೈ. ಸೊ ಇದಕ್ಕೆ ಮುಂಚೆ ಬೇರೆ ಕಡೆ ಹೋಗ್ತಿದ್ದೆ. ಒನ್ಸ್ ಇಲ್ಲಿ ಟ್ರೈ ಮಾಡ್ದಾಗಿಂದ ಯಾಕೋ ತುಂಬ ಕಂಫರ್ಟ್ ಅನ್ನಿಸ್ತು, ತುಂಬ ಪ್ರೊಫೆಷ್ನಲ್ ಆಗಿರ್ತಾರೆ ಇಲ್ಲಿ. ಆ್ಯಂಡ್ ನನ್ನ ಟೈಮ್ ತುಂಬ ಉಳಿಯುತ್ತೆ. ಎಷ್ಟಂದರೆ ಲೈಕ್ ಆಲ್ಮೋಸ್ಟ್ ಒಂದು 40 ಮಿನಿಟ್ಸಲ್ಲಿ ಮುಗಿಸಾಕ್ತಾರೆ. ಬೇರೆ ಕಡೆ ನಾನು ವೆಯ್ಟ್ ಮಾಡಬೇಕು, ಕೂತಿರಬೇಕು, ಹಿಂಗೆಲ್ಲ ಆಗ್ತಿತ್ತು. ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವರು ತುಂಬ ವರ್ಷಗಳಿಂದ ಮಾಡ್ತಿದ್ದಾರೆ. ಸೊ ಇಲ್ಲಿ ಬಂದಾಗ ಏನೋ ಒಂದು ಹೇರ್ ಕಟ್ ಆಗಿದ್ದೇ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಮೆನ್ಸ್ಗೆ ಅದೇ ಇರುತ್ತೆ, ಲೈಕ್ ನಾರ್ಮಲಾಗಿ ಈ ಹುಡುಗಿನ ಮೇಕಪ್ಪು ಮತ್ತೊಂದು ಇರ್ಬೋದು, ಬಟ್ ಗೊತ್ತಿಲ್ಲ. ಆದರೆ ಈ ಹುಡುಗರಿಗೆ ಹೇರ್ ಕಟ್ ಮಾಡಿದ್ದೆ ಒಂಥರ ಹೀರೋ ಥರ ಕಾಣಿಸ್ತಾ ಇರ್ತೀವಿ ನಾವು ಮಿರರಲ್ಲಿ. ಅದನ್ನು ಒಂಥರ ಕಾನ್ಫಿಡೆಂಟ್ ಬಿಲ್ಡ್ ಮಾಡುತ್ತೆ. ಸೊ ನಾನೊಂದು ಮಂತ್ಲಿ ಒನ್ಸ್ ಇಲ್ಲ 20 ಡೇಸ್ ಒನ್ಸು ಮಾಡ್ತೀನಿ ಹೇರ್ ಕಟ್ಟು. ಸೊ ಈಗ ನಾನು ಅಂದ್ಕೊಂಡಿದ್ದೆ ರೆಗ್ಯುಲರಾಗಿ ಮಾಡಿಸ್ಬೇಕು, ಒಂದು ಅಟ್ಲೀಸ್ಟ್ ಒಂದು 20 ಡೇಸ್ಗಾದರೂ ಒಂದ್ಸಲ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ ಒಳಗಡೆ. ಸೊ ಬಂದಿದ್ದೀನಿ, ಒಂದು 5 ನಿಮಿಷ ಬರ್ತಾರಂತ. ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ 1963 ಸೊ ಲಂಡನಲ್ಲಿ ಸ್ಟಾರ್ಟ್ ಆಗಿರೋದು. ಆಲ್ಮೋಸ್ಟ್ 83 ಬ್ರಾಂಚಸ್ಸು, 48 ಕಂಟ್ರೀಸಲ್ಲಿದು. ನೈಸ್, ನಾನೇನೋ ಮಾಡ್ಬೇಕು ಈ ಥರ ದೊಡ್ಡದಾಗಿ. ಹೀಗಿದ್ದೀನಿ. ಟ್ರಾನ್ಸಾಕ್ಷನ್ ಹೆಂಗಿರುತ್ತೆ ನೋಡೋಣ. ತುಂಬ ಗಲೀಜಾಗಿದೆ ಆ್ಯಕ್ಚುಲಿ. ಹೈ ಬೋಲ್ದು ಬೈ. ಸೊ ಹೇರ್ ಕಟ್ ಮುಗೀತು, ಹೆಂಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ. ಈಗ ಮನೆಗೆ ಹೋಗಿ ಸ್ನಾನ ಮಾಡಿ ಒಂದು 20 ಮಿನಿಟ್ಸ್ ಪವರ್ ನ್ಯಾಪ್ ಮಾಡಿ ಮತ್ತು ಜಿಮ್ ಕಡೆ ಹೋಗಬೇಕು. ಅಥ್ಲೆಟಿಕ್ಸ್ ಇದ್ದಾರೆ, ಅವರಿಗೆಲ್ಲ ಟ್ರೈನ್ ಮಾಡಬೇಕು. ಸೊ ಕಾಂಪಿಟೇಷನ್ ಇದೆ ನೆಕ್ಸ್ಟ್ ಮಂತು. ಸೊ ಅದು ಬಿಟ್ಟು ನಾರ್ಮಲ್ ಕ್ಲೈಂಟ್ಸ್ ಇರ್ತಾರೆ, ಸೊ ಅವ್ರಿಗೂ ಟ್ರೈನ್ ಮಾಡಿ ಮುಗಿಸೋಷ್ಟಲ್ಲೇ ಆಗೋಗುತ್ತೆ 10-11 ಗಂಟೆ ಆಗುತ್ತೆ. ಇವತ್ತೇನು ಪ್ಲ್ಯಾನ್ ಮಾಡಬೇಕು ಗೊತ್ತಿಲ್ಲ, ಸ್ಯಾಟರ್ಡೆ ಬೇರೆ ಇವತ್ತು. ಏನಾದ್ರು ಪ್ಲ್ಯಾನ್ ಮಾಡಬೇಕು. ವೀಕೆಂಡ್ ಅಂದರೆ ಏನಾದರೂ ಇದ್ದೇ ಇರುತ್ತೆ, ಮೂವಿನೋ ಏನೋ ಒಂದು ನೋಡಬೇಕು. ಬನ್ನಿ ಹೋಗೋಣ. ನಾನು ಹೇಳೋದು ಎಲ್ಲರಿಗೂ ಅಂದರೆ ಚೆನ್ನಾಗಿ ಕಾಣಿಸ್ಕೊಳ್ಳಿ. ಯಾಕಂದರೆ ಇಷ್ಟೆಲ್ಲ ಕಷ್ಟಪಡೋದು, ದುಡಿಯೋದು, ಓದೋದೆಲ್ಲ ನಮಗೋಸ್ಕರ. ನಾವೇ ಚೆನ್ನಾಗಿ ಕಾಣಿಸಿಲ್ಲ ಆದರೆ ಹೆಂಗೆ, ಚೆನ್ನಾಗಿರೋಣ. ಸೊ ಯೂಶ್ವಲಿ ಒಂದು ಕಾಫಿ ಶಾಪ್ ಬರ್ತಾ ಇರ್ತೀನಿ. ಸೊ ನಾವು ರಿಲ್ಯಾಕ್ಸ್, ನಮಗೆ ಏನಾದ್ರು ಬರೀಬೇಕಿದ್ರೆ, ತುಂಬ ಕ್ಲಾರಿಟಿ ಬೇಕಂದ್ರೆ, ಸೊ ಆಗಲೇ ಅಂದರೆ ಯಾವಾಗಲೂ ಇಲ್ಲ, ಯಾವಾಗಲಾದ್ರೂ ಒಂದ್ಸಲ ಆದರೂ ಬಂದೇ ಬರ್ತೀನಿ ಇಲ್ಲಿಗೆ. ಸೊ ಚೆನ್ನಾಗಿರುತ್ತೆ ಕೆಫೆಯಲ್ಲಿ, ಕಾಫಿನೂ ಚೆನ್ನಾಗಿರುತ್ತೆ, ಆ್ಯಂಬಿಯನ್ಸ್ ಚೆನ್ನಾಗಿರುತ್ತೆ, ಫ್ರೆಶ್ ಫೀಲ್ ಆಗುತ್ತೆ ನಿಮಗೆ. ಸೊ ಅದಕ್ಕೆ ಸೊ ಈಗ ನಮ್ಮದು ಅರ್ಧ ಅವರ್ ಇದ್ದು ಏನಾದರೂ ಸ್ಕ್ರಿಪ್ಟ್ಸ್ ಆಗ್ಬೋದು, ರೀಲ್ಸ್ ಸ್ಕ್ರಿಪ್ಟ್ ಆಗ್ಬೋದು, ಬೇರೆ ಏನಾದರೂ ಇದ್ದರೆ ಕೆಲಸ ಹಿಂಗೆ ಮುಚ್ಕೊಂಡು ಹೋಗ್ತೀನಿ ನಾನು. ಇಲ್ಲ ಮನೆ ಹತ್ರನೇ ಇರೋದು. ಇವರು ನಮ್ಮ ಫ್ರೆಂಡ್ ಇವರು. ಸೊ ಕೆಫೆಗೆ ಹೆಡ್ ಇದ್ದಂಗೆ ಇವರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ.
ಸೊ ಜಿಮ್ ರೀಚ್ ಆದೆ. ನಮ್ಮ ಅನ್ನದಾತರು ಹೈಬಲೋ ಕಾಫಿ ಸ್ಯಾಂಡ್ವಿಚಸ್ಸು ಏನಾದ್ರು ಬೇಕಂದ್ರೆ ಎಮರ್ಜೆನ್ಸಿಗೆ ಬೇಕಂದ್ರೆ ತಂದು ಕೊಡೋನು. ಬಾತ್ ಮರ ಖಾನಾ ಕ್ಯಾ ಖಾಯ ಅಂತ ರೈಸ್. ಸೊ ಇದು ಜಿಮ್ ಕೆಳಗಡೆನೇ ಇದೆ ಕೆಫೆ. ಬನ್ನಿ ನಮ್ಮ ಜಿಮ್ ಹೋಗೋಣ. ಸೊ ಇದೆ ಎಂಟ್ರೆನ್ಸು. ಸೊ ಫುಲ್ ಒಂದು ಪವರ್ಫುಲ್ ಸ್ಲೀಪ್ ಆಯಿತು. ಅದು 20 ಮಿನಿಟ್ಸು ಸಾಕು, ಅಷ್ಟೇ ಸಾಕು ನನಗೆ. ಸೊ 20 ನಿಮಿಷ ನಿದ್ದೆ ತುಂಬ ಎಲ್ಲ ಒಂಥರ ಮೈಂಡ್ಗೆ ಬಾಡಿಗೆ ಎಲ್ಲ ರಿಕವರ್ ಆಗಿಬಿಡುತ್ತೆ. ಈ ಜಿಮ್ ಒಳಗಡೆ ಹೋಗೋಣ. ನನಗೆ ಎಷ್ಟು ಚಿಕ್ಕ ಬರ ಅಂದರೆ ತೋರ್ಸೋ ಕಾಫಿ ಪೌಡ್ರ್ ಇಲ್ಲ ಅಂದ್ಬಿಟ್ಟು 2 ಕುಡಿತಾನೆ. ಅದನ್ನು ತೋರ್ಸೋ, ಇದೊಂದು ಬ್ರ್ಯಾಂಡು ಅದೊಂದು ಬ್ರ್ಯಾಂಡು, ಅರ್ಧ ಕುಡಿತಾ ಇದೆಯಾ. ಆಹಾ. ಸೊ ಜಿಮ್ ಬಂದು ರೀಚ್ ಆದೆ. ಈಗ ಆ್ಯಕ್ಚುಲಿ ಮನೇಲಿ ಊಟ ಮಾಡೋಕ್ಕಾಗಿಲ್ಲ, ಬಾಕ್ಸನ್ನು ಕಟ್ಕೊಂಡು ಹಾಗೆ ಓಡಿ ಬಂದಿದ್ದೀನಿ. ಸೊ ಈಗ ಕುತ್ಕೊಂಡು ತಿಂದುಬಿಟ್ಟು ಸ್ವಲ್ಪ ಕೆಲಸ ಅದನ್ನು ಮುಗಿಸ್ಕೊಂಡು ಟ್ರೈನಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಹುಡುಗರು ಬರ್ತಿದ್ದಾರೆ, 4 ಗಂಟೆ ಆಲ್ಮೋಸ್ಟ್ ಬರ್ತಿದೆ. ಸೊ ಅವರೆಲ್ಲ ಬಂದಾಗ ಹಂಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡೋದು. ಬನ್ನಿ. ಹೇಳೋದು ಇಷ್ಟೇ ಗೈಸ್ ಅನ್ಬೇಕಾ ಸೋಲ್ಸ್ ಅನ್ಬೇಕಾ ಗೊತ್ತಾಗ್ತಾಯಿಲ್ಲ. ಸೊ ಮೇ ಬಿ ಲೈಕ್ ಹೋಗ್ತಾ ಚೆನ್ನಾಗಿ ಇನ್ನೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನೇನೋ, ಇನ್ನೂ ಚೆನ್ನಾಗಿ ಬರುತ್ತೇನೋ ವ್ಲಾಗ್ಸು ಮಾಡ್ತೀನಿ. ಆ್ಯಂಡ್ ನಾನು ಏನಂದರೆ ಲೈಕ್ ನಿಮ್ಮ ಟೈಮ್ನ ಆದಷ್ಟು ನಿಮಗೋಸ್ಕರ ಯೂಸ್ ಮಾಡಿ, ನಿಮ್ಮ ಗ್ರೋತ್ಗೋಸ್ಕರ, ನಿಮ್ಮ ಕೆರಿಯರ್ಗೋಸ್ಕರ, ನಿಮ್ಮ ಸ್ಕಿನ್ ಕೇರ್ ಆಗ್ಬೋದು, ಹೇರ್ ಕೇರ್ ಆಗ್ಬೋದು, ಏನೇ ಆ್ಯಕ್ಟಿವಿಟಿ ನಿಮ್ಗೆ ರಿಲೇಟೆಡ್ ಆಗಲಿ ಆ ದಿನ. ಮಿಕ್ಕಿದ್ದು ಬೇಕಾದ್ರೆ ಎನರ್ಜಿ ಕೊಡಿ, ಜಾಸ್ತಿ ಇದೆ ನಿಮ್ಮ ಹತ್ರ ಅಂದರೆ. ಸೊ ಅದು ಬಿಟ್ಟರೆ ಏನು ಹೇಳ್ತೀನಿ ಅಂದರೆ ಆದಷ್ಟು ಟೈಮ್ನ ಯೂಸ್ ಮಾಡ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ನಾನು ಪಟ್ಟಿದ್ದೀನಿ. ಸೊ ಅದು ನೀವು ಪಡಬಾರ್ದು ಅಂತ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತೀನಿ ಅಷ್ಟೇ. ಇವೆರಡು ಜೊತೆ ನಾವು ಪ್ರೀ ವರ್ಕೌಟ್ ಹಾಕ್ಬಿಟ್ಟು 100 ml ಶೇರ್ ಮಾಡಿಬಿಟ್ಟು ವರ್ಕೌಟ್ ಮಾಡಿ. ಫಸ್ಟ್ ಎಷ್ಟು ಟೈಮಲ್ಲಿ ವರ್ಕೌಟ್ 2-3 ಮಂತ್ಸ್ ಆದ್ರೂ ಜಿಮ್ಗೆ ಬಂದು ವರ್ಕೌಟ್ ಒಬ್ಬರೇ ಬಂದು ವರ್ಕೌಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಸಾಯಂಕಾಲ ಬಂದು ವರ್ಕೌಟ್ ಮಾಡ್ತಾ ಇರೋದು. ಮೇಡಮ್ ಬಂದಿಲ್ಲ, ಅವ್ರ ನೆನಪಲ್ಲಿ ನಾನು ಬರ್ತಾ ಇದ್ದೀನಿ, ಅವ್ರದ್ದು ಕೋಟೆ ಖಾಲಿ ಆಗಲಿ ಅಂತ. ನೋಡ್ರಿ ಮೋಟಿವೇಶನ್, ಇದು ಮೋಟಿವೇಶನ್ ಇಲ್ಲ ಡಿಮೋಟಿವೇಟ್ ಮಾಡ್ತಾವ್ರಿ ಇವರು. ನಡೀತಾ ಇದೆ. ಆಗ್ಲೇ ನೋಡಿದ್ರೆ ಎಲ್ಲೋ ಹೋಗಿದ್ದೀನಿ ಅದ್ರೆಲ್ಲ. ಅದ್ರ ಹಿಂದೆಗಡೆ ಯಾವ್ದೋ ದಾರಿ ಹೇಳ್ದಂಗಿತ್ತು. ಆದ್ರೂ ಅಲ್ಲ ಬ್ರೋ, ನೀನು ಬೆಳಗ್ಗೆ ಬಂದು ವರ್ಕೌಟ್ ಮುಗಿಸ್ಕೊಂಡೋಗಿದ್ಯಾ, ಆದ್ರೂ ವೀಕೆಂಡಲ್ಲಿ ಜಿಮ್ ಬಂದಿದ್ಯಾ, ಏನು ಸಮಾಚಾರ? ಬಾಡಿ ಮಾಡೋದಕ್ಕೆ ಕಟಿಂಗ್ ಯಾವಾಗ ಮಾಡಿಸ್ತೀಯಾ? ಅದು ನಾನು ಒಂದು ಬಾಡಿ ಬಿಲ್ಡಿಂಗ್ ಶೋ ಪಾರ್ಟಿಸಿಪೇಟ್ ಮಾಡಿ ಅದ ಕಪ್ ಹೊಡೆದ್ಮೇಲೆ ಕಟ್ಟಿಂಗು ಶೇವಿಂಗ್ 2 ಮಾಡಿಸ್ತೀನಿ. ಈ ಲೆಂತ್ ಬಂದಿರ್ತೈತೆ ಕೂದಲು ಅವಾಗ. ಸರಿ. ಬಾಯ್ಸ್ ಎಲ್ಲ ವರ್ಕೌಟ್ ಮಾಡಲ್ಲವ್ರೆ. ಎಷ್ಟನೇ ಸೆಟ್ ಮಗ? 3ನೇ ಸೆಟ್. ಕಮಾನ್ ಸೋಲ್ಜರ್ಸ್. ಏನಾಗಲ್ಲ ಬ್ರೋ. ನಾವು ಇಂದಾರ್ಸಲ್ವಾ ಆಗುತ್ತೆ ಬ್ರೋ, ಏನಾಗಲ್ಲ. ನೀವೇನೋ ಬೇರೆ ಇದ್ರಲ್ಲಿ ಹೇಳ್ತಾ ಇದ್ದೀರಾ, ಸ್ವಲ್ಪ ಅಲ್ಲಿ ನೋಡ್ಕೊಂಡು ಹಿಡ್ಕೈದಾಗ್ಲಿ. ಏನು ಲೈಕ್ ಮೋಟಿವೇಶನ್ ಕೊಡ್ತಾ ಇದೆಯಾ ಅಲ್ಲಿಂದ? ಡ್ರೋನ್ ಪ್ರತಾಪೆ ಅದನ್ನೆಲ್ಲ ಹಾರಿಸ್ತಾ ಇದ್ದಾನೆ. ನಿಮ್ಗೆ ಇದಾಗಲ್ವಾ? ಬನ್ನಿ ಬ್ರೋ, ಮಾಡಿ ಬ್ರೋ, ಆಗುತ್ತೆ. ಬನ್ನಿ, ನಾನು ಆಡ್ತಾ ಇದ್ದೀನಿ ಬ್ರೋ. ಬನ್ನಿ ಬ್ರೋ, ಆಗುತ್ತೆ. ಕಮಾನ್. You can do it. Easy way. Yes, easy way. ಈಗ ಕಮಾನ್. ಸೊ ಎಲ್ಲ ಅವರೇ ಮಾಡ್ಕೊಳ್ತಾರೆ, ಜಸ್ಟ್ ವರ್ಕೌಟ್ಸ್ ಹೇಳಿದ್ರೆ ಸಾಕು ಮಾಡ್ಕೊಳ್ತಾರೆ. ಒಂದೊಂದ್ಸಲ ಅಲ್ಲಿರ್ಬೇಕಾಗ್ತಿತ್ತು ಅಷ್ಟೇ. ಸೊ ಈಗ ಒಂದು ಕಾಫಿ ಬೇಕೇ ಬೇಕು. ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ 1 or 2 ಟೈಮ್ಸ್ ತೊಗೊಳ್ತೀನಿ. ತೊಗೊಳೋದು ಶುಗರ್ ವಿತೌಟ್ ಶುಗರೇ ತೊಗೊಳೋದು, ವಿತ್ ಶುಗರು ತೊಗೊಳಲ್ಲ, ಕನ್ಸ್ಯೂಮ್ ಮಾಡಲ್ಲ, ವಿತೌಟ್ ಶುಗರೇ. ಬನ್ನಿ ಹೋಗೋಣ. ಇನ್ನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ತುಂಬ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ಸೋ ಅಂತ ತುಂಬ ಹಿಡ್ದಿದ್ದೀನಿ, ಅದನ್ನು ನಾನು ಚೇಂಜ್ ಮಾಡ್ಕೊಳ್ತೀನಿ. ಇನ್ನು ಪ್ರೊಫೆಷ್ನಲಾಗಿ ಮಾತಾಡ್ತೀನಿ. ಆ್ಯಂಡ್ ಎಲ್ಲ ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಗುಡ್ ನೈಟ್.